हरि ओम। शन्नो मित्रः शं वरुणः शन्नो भवत्वर्यम् ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ओम शांति शांति शांति। अथ कृष्णयजुर्वेदीय तैत्तिरीयोपनिषदि आनंदवल्ली। ओम सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಆನಂದವಲ್ಲಿ ಎರಡನೆಯ ಆನಂದವಲ್ಲಿ ಅದರಲ್ಲಿ ಮೂರನೆಯ ಅನುವಾಕವನ್ನು ನಾವು ಈಗ ವಿಚಾರ ಮಾಡ್ತಾ ಇದ್ದೇವೆ. ಮೂರನೆಯ ಅನುವಾಕದಲ್ಲಿ ಸ್ವಾಮಿಗಳ ಪ್ರಕಾರ ಅದನ್ನು ವಿಭಜನೆ ಮಾಡಿಕೊಂಡು ಒಂದು ಎರಡು ಅಂತ ಮಂತ್ರಗಳಿಗೆ ಕೇಳಿ ಇವತ್ತಿನ ದಿವಸ ಮೂರನೆಯ ಮಂತ್ರವನ್ನು ನಾವು ವಿಚಾರ ಮಾಡ್ತಾ ಇದ್ದೇವೆ. ಆದರೆ ಪಾರಾಯಣ ಕ್ರಮದಲ್ಲಿ ಇದರಲ್ಲಿ ಏನು ಈ ಮಂತ್ರಗಳ ಒಂದು ಸಂಖ್ಯೆ ಅಂತಕ್ಕಂಥದ್ದೇನು ಕಾಣೋದಿಲ್ಲ ನಮಗೆ. ಮೂರನೆಯ ಅನುವಾಕ ಅಂದರೆ ಮೂರನೆಯ ಅನುವಾಕ ನಾವು ಪ್ರಾರಂಭ ಮಾಡೋದಲ್ಲ, ಪ್ರಾಣನ್ ದೇವ ಅನುಪ್ರಾಣಂತಿ ಅಲ್ಲಿಂದ ಹಿಡಿದು ಇವತ್ತು ನಾವು ಅದನ್ನು ಪೂರ್ಣ ಮಾಡ್ತೀವಲ್ಲ, ಅಲ್ಲಿಯವರೆಗೂ ಕೂಡ ತಸ್ಮಾದ್ವಾಯೇ ತಸ್ಮಾತ್ ಪ್ರಾಣಮಯಾತ್ ಅಲ್ಲಿಯವರೆಗೂ ಕೂಡ ಈ ಮೂರನೇ ಅನುವಾಕ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಸ್ವಾಮಿಗಳ ಒಂದು ವಿಭಜನಾ ಕ್ರಮದಿಂದ ಇವತ್ತು ಆ ಮೂರನೇ ಅನುವಾಕದಲ್ಲಿ ಮೂರನೆಯ ಭಾಗವನ್ನು ನೋಡೋಣ. ಮಂತ್ರವನ್ನು ಎರಡು ಬಾರಿ ಪಾರಾಯಣ ಮಾಡೋಣ. ಓಂ ಇದು ನೋಡಿ, ಈಗ ಹೇಳ್ತಾ ತಸ್ಯೇಶ ಆತ್ಮ ಅಂತಕ್ಕಂಥದ್ದು ಈ ಒಂದು ತಸ್ಮಾದ್ವಾ ಏತಸ್ಮಾತ್ ಅಂತಕ್ಕಂಥದ್ದು ಹಿಂದಿನ ಒಂದು ಅನುವಾಕಕ್ಕೆ ಸೇರಬಹುದಾಗಿದೆ. ಆದರೆ ಈ ಸ್ವಾಮಿಗಳ ವಿಭಜನೆ ಕ್ರಮ ಇದೆಯಲ್ಲ, ಅದರಂತೆ ನಾವು ಪಾರಾಯಣ ಮಾಡೋಣ, ಏನು ತಪ್ಪಿಲ್ಲ. ಓಂ ಯಾವುದು ತಸ್ಮಾದ್ವಾ ಏತಸ್ಮಾತ್ ಪ್ರಾಣಮಯಾತ್ ಅನ್ಯೋಂತರ ಆತ್ಮ ಮನೋಮಯಃ ತೇನೈಷ ಪೂರ್ಣಃ ತವಾಯೇಷ ಪುರುಷವಿಧ ಏವ ತಸ್ಯ ಪುರುಷವಿಧತಾಂ ಅನ್ವಯಂ ಪುರುಷವಿಧಃ ತಸ್ಯ ಯಜುರೇವ ಶಿರಃ ಋಗ್ದಕ್ಷಿಣಃ ಪಕ್ಷಃ ಸಾಮೋತ್ತರಃ ಪಕ್ಷಃ ಆದೇಶ ಆತ್ಮ ಅಥರ್ವಾಂಗಿರಸಃ ಪುಚ್ಛಂ ಪ್ರತಿಷ್ಠಾ ತದಪ್ಯೇಷ ಶ್ಲೋಕೋ ಭವತಿ. ಇಷ್ಟು ಮೂರನೆಯ ಅನುವಾಕ. ಇದು ತೃತೀಯೋನುವಾಕ. ಈ ಪಾರಾಯಣ ಕ್ರಮದಲ್ಲೇ ನಾವು ಪಾರಾಯಣ ಮಾಡೋಣ. ಮತ್ತೊಂದು ಸಾರಿ ಹೇಳೋಣ. ಓಂ ತಸ್ಮಾದ್ವಾ ಏತಸ್ಮಾತ್ ಪ್ರಾಣಮಯಾತ್ ಅನ್ಯೋಂತರ ಆತ್ಮ ಮನೋಮಯಃ ತೇನೈಷ ಪೂರ್ಣಃ
ಸವಾಯೇಷ ಪುರುಷವಿಧ ಏವ ತಸ್ಯ ಪುರುಷವಿಧತಾಂ ಅನ್ವಯಂ ಪುರುಷವಿಧ ತಸ್ಯ ಯಜುರೇವ ಶಿರಃ ಋಗ್ದಕ್ಷಿಣಃ ಪಕ್ಷಃ ಸಾಮೋತ್ತರಃ ಪಕ್ಷಃ ಆದೇಶ ಆತ್ಮ ಅಥರ್ವಾಂಗಿರಸಃ ಪುಚ್ಛಂ ಪ್ರತಿಷ್ಠಾ ತದಪ್ಯೇಷ ಶ್ಲೋಕೋ ಭವತಿ. ಇದು ಮೂರನೆಯ ಅನುವಾಕ. ಇದರ ಸಂದರ್ಭ ಏನು ನೋಡಿ. ಹಿಂದೆ ಯಾವ ಒಂದು ಪ್ರಾಣಮಯಾತ್ಮನನ್ನು ಹೇಳಿ ಆ ಪ್ರಾಣಮಯಾತ್ಮನು ಅದಕ್ಕಿಂತ ಹಿಂದೆ ಹೇಳಿರತಕ್ಕಂಥ ಅನ್ನಮಯಾತ್ಮನಿಗಿಂತಲೂ ಸೂಕ್ಷ್ಮವಾಗಿ ಅನ್ನಮಯಾತ್ಮನ ಅಭ್ಯಂತರ ಒಳಗೆ ಇದ್ದುಕೊಂಡು ಅತ್ಯಂತ ಸೂಕ್ಷ್ಮನಾಗಿ ಇವನೇ ಆತ್ಮನಂತೆ ತೋರ್ತಾ ಇದ್ದಾನೆ. ಯಾರು? ಈ ಪ್ರಾಣಮಯಾತ್ಮ ಅಂತಕ್ಕಂಥವನು. ಇವನು ಅನ್ನಮಯಾತ್ಮನಿಗಿಂತಲೂ ಕೂಡ ಸೂಕ್ಷ್ಮ. ಯಾತಕ್ಕೆ ಅಂತಂದರೆ ಈ ಅನ್ನಮಯಾತ್ಮ ಅಂತ ಇದ್ದಾರನ್ನ, ಅನ್ನಮಯಾತ್ಮ ಇರ್ತಕ್ಕಂಥ ಆಶ್ರಯ ಯಾವುದು? ಶರೀರ. ಶರೀರ ತಾನೇ ಅನ್ನಮಯಾತ್ಮನಿಗೆ ಆಶ್ರಯ. ಆ ಶರೀರವು ಅನ್ನಮಯಾತ್ಮನಿಗೆ ಆಶ್ರಯವಾಗಿರತಕ್ಕಂತಹ ಶರೀರದ ಸ್ಥಿತಿಗೆ ಕಾರಣನಾಗಿರತಕ್ಕಂಥವನೇ ಈ ಪ್ರಾಣಮಯಾತ್ಮ. ಆ ಶರೀರದ ಸ್ಥಿತಿಯ ಕಾರಣ ಹಿಂದೆ ಹೇಳಿದ್ರಲ್ಲ, ಇವನು ಸ್ವಲ್ಪ ಎದ್ದು ಹೋಗಲಿಲ್ಲ, ಎದ್ದು ಹೋಗಿಬಿಟ್ರೆ ಪೂರ್ತಿಯಾಗಿ ಹೊರಟಾಯಿತು. ಎದ್ದು ಹೋದವನಂತೆ ಸ್ವಲ್ಪ ಒಂಚೂರು ಅಲುಗಾಡ್ದ. ಏನು? ಎಲ್ಲ ಇಂದ್ರಿಯಗಳು, ಶರೀರ ಎಲ್ಲ ಅಲುಗಾಡ ಹೋಗ್ಬಿಟ್ರು. ಸ್ವಲ್ಪ ಈ ಕಡೆ ಕೂತ್ಕೊಂಡ, ಆ ಕಡೆ. ಇವನು ಹೇಗೆ ಅಂದರೆ ಪೂರ್ಣ ಇವನ ಅಧೀನದಲ್ಲೇ ಇತ್ತು ಪ್ರತಿಯೊಂದು ಕೂಡ. ಹಾಗಾಗಿ ಇವನೇನು ಮಾಡ್ದ? ಇವನು ಈ ಒಂದು ಪ್ರಾಣಮಯ ಆತ್ಮ ಅಂತಕ್ಕಂಥವನು ಅವನೇ ಆತ್ಮ. ಅವನ ಆತ್ಮನಲ್ಲ, ಆತ್ಮನಂತೆ ಇವನು ತೋರ್ಕೊಂಡ. ಓಹೋ, ಆಯಿತು. ಹಾಗಾದರೆ ಇವನೇ ಆತ್ಮ, ಮುಖ್ಯಾತ್ಮ ಅಂತ ಆಗಿಬಿಡ್ತಲ್ಲ ಅಂತಂದರೆ ಅದಕ್ಕೆ ಶ್ರುತಿ ಹೇಳ್ತಾ ಇದೆ. ಈ ನಾವು ಹೇಳ್ಕೊಂಡ್ವಲ್ಲ ಈಗ ಮೂರನೆಯ ಮಂತ್ರ ಅಂತ ಯಾವುದು ಇದೆ ಸ್ವಾಮಿಗಳ ಕ್ರಮದಲ್ಲಿ, ಅದು ಮೂರನೇ ಅನುವಾಕವೇ ಅದು. ಅದರಲ್ಲಿ ಈ ಮಂತ್ರ ಇವತ್ತು ನಾವು ಹೇಳ್ಕೊಂಡಂಥ ಭಾಗ ಇದು. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ? ಆ ಪ್ರಾಣಮಯಾತ್ಮ ಇದ್ದಾನಲ್ಲ, ಆ ಪ್ರಾಣಮಯಾತ್ಮ ಯದ್ಯಪಿ ಅವನೇ ಆತ್ಮನಂತೆ ತೋರುತ್ತಿದ್ದರೂ ಕೂಡ, ಅವನೇ ಆತ್ಮನಾಗಿ ತೋರುತ್ತಿದ್ದರೂ ಕೂಡ ಅವನು ಆತ್ಮನಲ್ಲ. ಅವನಿಗಿಂತಲೂ ಸೂಕ್ಷ್ಮನಾಗಿ, ಅವನಿಗೂ ಒಳಗೆ ಅಭ್ಯಂತರದಿಂದ ಇನ್ನೊಬ್ಬ ಆತ್ಮ ಇದ್ದಾನೆ. ಅವನೇ ಮನೋಮಯ ಆತ್ಮ ಅಂತಕ್ಕಂಥದ್ದು. ಆ ಮನೋಮಯ, ಯಾವಾಗ ಮನೋಮಯ ಆತ್ಮ ಅಂತ ಹೇಳಿದ್ರೋ ಶ್ರುತಿ ಹೇಳ್ತೋ, ಆಗ ಅದಕ್ಕೆ ಹಿಂದ್ಲಂತಾನೆ ಅನ್ನಮಯ ಆತ್ಮನಂತಾನೆ, ಪ್ರಾಣಮಯ ಆತ್ಮನಂತೆ. ಅವನ ತಲೆ ಯಾವುದು, ಬಲಭಾಗ ಯಾವುದು, ಎಡಭಾಗ ಯಾವುದು, ಮತ್ತೆ ಆತ್ಮ ಯಾವುದು, ಮತ್ತೆ ಆ ಪುಚ್ಛ ಅಂತ ಹೇಳ್ತಾರೆ, ಪ್ರತಿಷ್ಠೆ ಅಂತ ಹೇಳಿದ್ರಲ್ಲ, ಅದು ಯಾವುದು ಅಂತಕ್ಕಂಥದ್ದನ್ನು ವರ್ಣನೆ ಮಾಡ್ತಾರೆ. ಏನು? ಆ ಒಂದು ಅನ್ನಮಯಾತ್ಮನಂತೆ ಇದು ಒಂದು ಈ ಮನೋಮಯಾತ್ಮನಿಗೂ ಕೂಡ ಪ್ರಾಣಮಯಾತ್ಮನಿಗೂ ಹಾಗೆ ಮಾಡಿದ್ರು. ಇದಕ್ಕೂ ಅದೇ ಯಾಕೆ? ಇವನೂ ಕೂಡ ಏನು? ಪುರುಷ ವಿಧತಾಂ. ಅವನು ಪುರುಷ ವಿಧದಲ್ಲಿ ಪುರುಷಾಕಾರ ಅಂತೆ ಅವನು ಇದ್ದಾನೆ. ಹಾಗಾಗಿ ಇವನ ಅಂಗಾಂಗಗಳು ಹೇಳ್ತಾ ಇರಲಿ. ಅದು ಇವತ್ತಿನ ಒಂದು ಭಾಗ. ಈ ಒಂದು ಮಂತ್ರಕ್ಕೆ ಅರ್ಥ ಸುಲಭವಾಗಿದೆ, ಏನಿಲ್ಲ. ತಸ್ಮಾತ್ ಪ್ರಾಣಮಯಾತ್ ಅಂದರೆ ಈ ಅಂತಂದ್ರೆ ಏನು? ಹಿಂದೆ ಹೇಳ್ತಲ್ಲ, ಅದಕ್ಕೆ ಅನ್ನಮಯ ಆತ್ಮನಿಗೆ ಅದೇ ಅರ್ಥ. ಅದನ್ನು ಭಾಷೆ ಹೇಳ್ತಾರೆ, ನೋಡೋಣ. ತಸ್ಮಾತ್ ಪ್ರಾಣಮಯಾತ್, ಈ ಪ್ರಾಣಮಯಾತ್ಮನಿಗಿಂತಲೂ ಕೂಡ
ಅನ್ಯೋಂತರ ಆತ್ಮ ಮನೋಮಯ, ಅನ್ಯ ಅಂತರ ಆತ್ಮ. ಇನ್ನೊಬ್ಬ ಇದ್ದಾನೆ, ಅವನೇ ಇವನಿಗೂ ಒಳಗಿರತಕ್ಕಂಥವನು. ಕೋಶತನ ಇದು. ಕೋಶದ ಒಂದು ಕಲ್ಪನೆಯ ಮೂಲಕ ಹೇಳ್ತಾ ಇದ್ದಾರೆ. ಕೋಶ ಅಂದರೆ ಒಂದು ಪದರುಗಳು. ಹೇಗೆ 4 ಚರ್ಮದಲ್ಲಿ ಪದರ ಹೇಳುದಲ್ಲ, ಆ ಪದರ ಇರುತ್ತೆ. ಮೇಲ್ಗಡೆ ಪದರ, ಅದರ ಒಳಗಡೆ ಪದರ, ಅದರ ಒಳಗಡೆ ಪದರ ಅಂತ ಇರುತ್ತಲ್ಲ, ಹಾಗೆ ಇದು. ಹೀಗೆ ಆ ಪ್ರಾಣಮಯ ಆತ್ಮ ಎಂಬತಕ್ಕಂಥ ಪದರ ಇದೆಯಲ್ಲ, ಅದಕ್ಕಿಂತಲೂ ಒಳಗೆ ಇರತಕ್ಕಂಥವನು ಅನ್ಯ, ಬೇರೆಯವನಾಗಿರ್ತಕ್ಕಂಥ ಪ್ರಾಣಮಯನಿಗಿಂತಲೂ ಬೇರೆಯವನೇ ಆಗಿರ್ತಕ್ಕಂಥ ಮನೋಮಯ ಆತ್ಮ ಅಂತಕ್ಕಂಥವನು ಒಬ್ಬ ಇದ್ದಾನೆ. ಅವರಿಂದ ಪೂರ್ಣವಾಗಿರ್ತಕ್ಕಂಥದ್ದು ಅವನು. ಇನ್ನು ಬಾಕಿದೆಲ್ಲ ಒಂದೇ ಪುರುಷವಿಧ. ಅವನೇ ಅವರಿಗೆ ಪುರುಷವಿಧತ್ವ ಅಂತಕ್ಕಂಥದ್ದು ಬಂದಿದೆ. ಆದ್ದರಿಂದ ಅಂಥೇಳಿ ಅವನಿಗೆ ತಲೆ ಮತ್ತು ಬಲಭಾಗ ಎಡಭಾಗ ಯಾವುದು ಅಂದರೆ ತಸ್ಯ ಯಜುರೇವ ಶಿರಃ. ಅವನಿಗೆ ಮನೋಮಯ ಆತ್ಮನಿಗೆ ಅವನಿಗೆ ಯಜಸ್ಸು ಅಂತಕ್ಕಂಥದ್ದು ಹೇಳ್ತಾರೆ. ಅವನಿಗೆ ಈ ಯಜಸ್ಸು ಅಂತಕ್ಕಂಥದ್ದೇ ತಲೆ. ಮತ್ತು ಈ ಒಂದು ಬಲಭಾಗದ ಬಲಪಾರ್ಶ್ವ ಅಂತಕ್ಕಂಥದ್ದು ಋಕ್ ಅಂತಕ್ಕಂಥದ್ದು ಬಲಪಾರ್ಶ್ವ, ಸಾಮ ಅಂತಕ್ಕಂಥದ್ದು ಎಡಪಾರ್ಶ್ವ. ಈ ಒಂದು ಆದೇಶ ಆತ್ಮ ಅಂತಕ್ಕಂಥದ್ದು, ಆದೇಶ ಅಂತಂದರೆ ಇಲ್ಲಿ ಬ್ರಾಹ್ಮಣ ಅಂತ ಅರ್ಥ ಅಷ್ಟೆ. ಆದೇಶ ಅಂತಕ್ಕಂಥ ಬ್ರಾಹ್ಮಣ ಅಂತ. ಮತ್ತು ಅಥರ್ವಾಂಗಿರಸ ಅಂತಕ್ಕಂಥದ್ದು ಅಥರ್ವ ವೇದಕ್ಕೆ ಹೇಳ್ತಕ್ಕಂಥ ಒಂದು ಪದ ಅಥರ್ವಾಂಗಿರಸ. ಹೀಗೆ ಅಥರ್ವಾಂಗಿರಸವೇ ಏನಾಗಿದೆ, ಇವನಿಗೆ ಪ್ರತಿಷ್ಠೆಯಾಗಿದೆ. ಪುಚ್ಛ ಬಾಲದಂತೆ ಇದೆ, ಪ್ರತಿಷ್ಠೆಯಾಗಿದೆ ಅಂತಕ್ಕಂಥ ಅದೇ ಅಂಗಾಂಗದ ವರ್ಣನೆ. ಹಿಂದೆ ಇದ್ದಂತೆ ಇಷ್ಟಿದು. ಯಾಕೆ ಕೋಶವನ್ನು ಹೇಳ್ತಾ ಇದ್ದಾರೆ, ಆ ಪ್ರಾಣಮಯ ಆತ್ಮನಿಗಿಂತಲೂ ಒಳಪದರ ಇದು ಆ ಮನೋಮಯ ಆತ್ಮ ಕೋಶದಲ್ಲಿ. ನೋಡೋಣ ಭಾಷೆ ಭಾಗ. ತಸ್ಮಾದ್ವಾ ಏತಸ್ಮಾತ್ ಇತಿ ಉಕ್ತಾರ್ಥಂ ಅನ್ಯತ್. ಯಾವುದು? ತಸ್ಮಾದ್ವಾ ಏತಸ್ಮಾತ್ ಪ್ರಾಣಮಯಾತ್ ಇದೆಯಲ್ಲ, ಇಲ್ಲಿವರೆಗೂ ಕೂಡ ಉಕ್ತಾರ್ಥಂ ಎಲ್ಲಿ ಹೇಳಿದ್ದಾರೆ? ತಸ್ಮಾದ್ವಾ ಏತಸ್ಮಾತ್ ಅನ್ನರ ಸಮಯಾತ್ ಅನ್ನುವಾಗ ಅದರ ವಿವರಣೆ ಕೊಟ್ಟಿದ್ರಲ್ಲ, ಅದೇ ವಿವರಣೆಯಲ್ಲ ಇಲ್ಲೂ ಕೂಡ ತೆಗೆದುಕೊಳ್ಳಬೇಕು. ಏನದು? ಸ್ವಲ್ಪ ಜ್ಞಾಪಕ ಮಾಡಿಕೊಳ್ಬೇಕು. ಅಂದರೆ ತಸ್ಮಾದ್ವಾ ಏತಸ್ಮಾತ್ ಅಂದರೆ ತಸ್ಮಾದ್ವಾ ಏತಸ್ಮಾತ್ ಅನ್ನರ ಸಮಯಾತ್ ವ್ಯತಿರಿಕ್ತ. ಅದರಿಂದ ವ್ಯತಿರಿಕ್ತನಾಗಿರತಕ್ಕಂಥ ಇನ್ನೊಬ್ಬ ಇದ್ದಾನೆ. ಅವನು ಯಾರು? ಅವನು ಪ್ರಾಣಮಯ ಆತ್ಮ ಅಂತ. ಅವನಿಗಿಂತ ಒಳಗೆ ಇರತಕ್ಕಂಥವನು, ಅಭ್ಯಂತರವಾಗಿರತಕ್ಕಂಥವನು ಮತ್ತು ಪ್ರಾಣಮಯ ಆತ್ಮ. ಅದು ಒಂದು ಮಾತು ಹೇಳಿದ್ರಲ್ಲಿ, ಆ ಪ್ರಾಣಮಯ ಆತ್ಮ ಯಾರು ಅಂದರೆ ಮಿಥ್ಯಾ ಕಲ್ಪಿತ. ಈ ಪ್ರಾಣಮಯ ಆತ್ಮನೂ ಕೂಡ ಮಿಥ್ಯಾ ಕಲ್ಪಿತ. ಇದನ್ನ ಈ ತಸ್ಮಾದ್ವಾ ಏತಸ್ಮಾತ್ ಅನ್ನೋದಕ್ಕೆ ಇಷ್ಟು ಅರ್ಥ ನಾವು ಹಿಂದೆ ಹೇಳಿದ್ವಿ, ತಿರ್ಗಾ ಏನು ಹೇಳೋ ಅವಶ್ಯಕತೆ ಇಲ್ಲ. ಇಷ್ಟನ್ನು ನಾವು ಮನಸ್ಸಿಗೆ ತಂದುಕೊಳ್ಬೇಕು ಅಂತ ಹೇಳಿದರು. ಈ ಪ್ರಾಣಮಯ ಆತ್ಮ ಅನ್ಯೋಂತರ ಆತ್ಮ ಮನೋಮಯ, ಅದಕ್ಕಿಂತಲೂ ಒಳಗೆ ಇರತಕ್ಕಂಥ ಮತ್ತು ಅಭ್ಯಂತರವಾಗಿರತಕ್ಕಂಥ ಆತ್ಮ ಇದ್ದಾನಲ್ಲ, ಅವನು ಮನೋಮಯ. ಅಂದ್ರೇನು? ಮಯ ಅಂದರೆ ಇಲ್ಲೂ ಅಷ್ಟೇ, ಹಿಂದಿನ ಪ್ರಾಣಮಯ ಅನ್ನಮಯ ಅಂತ ಹೇಳಿದ್ವಲ್ಲ, ಏನು ಮನೋವಿಕಾರ ಅಂತ. ಮಯ ಅಂದರೆ ವಿಕಾರ ಅಂತ ಅರ್ಥ. ಮನಸ್ಸಿನ ಮನೋಮಯ ವಿಕಾರ. ಮನಸ್ಸು ಅಂದ್ರೇನು? ಮನಸ್ಸು ಅಂತಂದ್ರೆ ಹೇಳ್ತಾ ಇದ್ದಾರೆ ನೋಡಿ, ಮನ ಇತಿ ಸಂಕಲ್ಪಾದ್ಯಾತ್ಮಕಂ ಅಂತಃಕರಣಂ. ಮನಸ್ಸು ಅಂದರೆ ನೋಡಿ, ಅಂತಃಕರಣವನ್ನೇ ನಾವು ಮನಸ್ಸು ಅಂತ ಹೇಳೋದು. ಯಾವಾಗ ಈ ಅಂತಃಕರಣವು ಒಂದು ನಿಶ್ಚಯ ಸ್ಥಿತಿಗೆ ಬಂದಿಲ್ಲ, ಇನ್ನೂ ತೊಳೆದಾಡ್ತಾ ಇದೆ, ಈ ಕಡೆ ಆ ಕಡೆ ಇದೆ. ಸಂಕಲ್ಪ ವಿಕಲ್ಪಾಧ್ಯಾತ್ಮಕಂ. ಸಂಕಲ್ಪ ವಿಕಲ್ಪ ಅಂತ ಹೇಳಿ ನಿರ್ಣಯವಾಗಿಲ್ಲ.
ಆ ಸ್ಥಿತಿ ಇದೆಯಲ್ಲ, ಅಂತಃಕರಣ ಸ್ಥಿತಿ, ಅದಕ್ಕೆ ಹೆಸರಾಯಿತು ಮನಸ್ಸು ಮನಸ್ಸು ಅಂತ. ಅಂತಃಕರಣವೇ ಆ ಸ್ಥಿತಿನಲ್ಲಿದ್ದಾಗ ಇದಕ್ಕೆ ಮನಸ್ಸು ಅಂತ ಹೆಸರು. ಯಾವ ಸ್ಥಿತಿ? ಸಂಕಲ್ಪಾಧ್ಯಾತ್ಮಕಂ ಮಾತು. ತನ್ಮಯ ಮನೋಮಯ, ತನ್ಮಯ ಮನೋಮಯ ಅಂದ್ರೇನು? ಆ ಒಂದು ಅಂತಃಕರಣ ಇದೆಯಲ್ಲ, ಅದು ತನ್ಮಯ, ಅದರ ವಿಕಾರವೇ ಇದು ಮನೋಮಯ ಮನೋಮಯ ಅಂತ ಹೇಳ್ತಕ್ಕಂಥ. ಯಥಾ ಅನ್ನಮಯ, ಅನ್ನಮಯದಲ್ಲಿ ಹೇಳಿತ್ತಲ್ಲ ಅದೇ ಅನ್ನ ವಿಕಾರ, ಅದೇ. ಸೋಯಂ ಪ್ರಾಣಮಯಸ್ಯ ಅಭ್ಯಂತರ ಆತ್ಮ. ಆ ಇವನು ಯಾರು? ಈ ಮನೋಮಯನು, ಅವನು ಪ್ರಾಣಮಯನಿಗೂ ಕೂಡ ಅಭ್ಯಂತರನಾಗಿ ಇದ್ದಾನೆ, ಅಂದರೆ ಒಳಗೆ ಇದ್ದಾನೆ, ಅವನಿಗೂ ಸೂಕ್ಷ್ಮನಾಗಿದ್ದಾನೆ ಅಂತಕ್ಕಂಥದ್ದು. ಮತ್ತೆ ಇನ್ನು ಆ ಅವಯವಗಳನ್ನು ಹೇಳ್ತಾರೆ ಅಲ್ಲಿ. ಏನು ಹೇಳ್ತಾರೆ? ತಸ್ಯ ಯಜುರೇವ ಶಿರಃ ಅಂತ. ಅವನಿಗೆ, ಯಾರಿಗೆ? ತಸ್ಯ ಅಂದರೆ ತಸ್ಯ ಮನೋಮಯಸ್ಯ ಯಜುರೇವ ಶಿರಃ, ಅವನಿಗೆ ಯಜುಸ್ಸೇ ಶಿರವು, ಅದು ತಲೆ, ಯಜಸ್ಸು. ಯಜಸ್ಸು ಅಂತಕ್ಕಂಥದ್ದು ಇಲ್ಲಿ ಏಕವಚನದಿಂದ ಹೇಳಿದ್ದಾರೆ. ಯಜುಹು ಯಜುಷಿ ಯಜೂಂಷಿ ಅಂತ ಏಕವಚನ, ಯಜುಹು ಯಜೂಂಷಿ ಅಂತಕ್ಕಂಥದ್ದು ಬಹುವಚನ ಪ್ರಯೋಗ. ತಸ್ಯ ಅವನಿಗೆ, ಆ ಮನೋಮಯನಿಗೆ ಯಜುಸ್ಸೆ ಶಿರವು. ಯಜು ಅಂದ್ರೇನು? ಯಜಸ್ಸು ಅಂದ್ರೇನು? ಯಜಸ್ಸು ಅಂತ ಹೇಳಿದ್ರೆ ಈ ಯಜುರ್ವೇದದಲ್ಲಿ ಬರತಕ್ಕಂತಹ ಮಂತ್ರಗಳಿಗೆ ಯಜಸ್ಸು ಯಜಸ್ಸು ಎಂಬುದಾಗಿ ಹೇಳ್ತಾರೆ. ನೋಡಿ, ಋಗ್ವೇದದಲ್ಲಿ ಬರತಕ್ಕಂತಹ ಮಂತ್ರಗಳಿಗೆ ಋಕ್ಕುಗಳು ಅಂತ ಹೇಳ್ತಾರೆ. ಯಜುರ್ವೇದದಲ್ಲಿ ಬರತಕ್ಕಂತಹ ಮಂತ್ರಗಳಿಗೆ ಯಜಸ್ಸು ಅಂತ ಹೇಳ್ತಾರೆ. ಸಾಮವೇದದಲ್ಲಿ ಬರತಕ್ಕಂತಹ ಮಂತ್ರಗಳಿಗೆ ಸಾಮಗಳು ಅಂತ ಹೇಳ್ತಾರೆ. ಏನು ವ್ಯತ್ಯಾಸ ಅಂತಂದರೆ, ಈ ಋಗ್ವೇದದಲ್ಲಿ ಮಂತ್ರಗಳು ಬರುತ್ತಲ್ಲ, ಅವಕ್ಕೆ ಋಕ್ ಅಂತ ಹೇಳ್ತಾರಲ್ಲ, ಅದು ಏನು ಅಂತಂದರೆ ಅದು ನಿಯತಾಕ್ಷರ ಪಾದಾವಸ. ಅದಕ್ಕೆ ನಿಯತ ಅಕ್ಷರ ಪಾದ ಇದರಿಂದ ಕೂಡಿರುತ್ತೆ. ಅದೇನು ನಿಯತಾಕ್ಷರ ಪಾದ ಅಂತಂದ್ರೆ ಏನು? ಅಕ್ಷರ ಇಷ್ಟು ಅಂತ ನಿಗದಿಯಾಗಿರುತ್ತೆ, ಇಷ್ಟು ಪಾದ ಅಂತ ನಿಗದಿಯಾಗಿರುತ್ತೆ. ಅಂದ್ರೇನು? ಛಂದೋಬದ್ಧವಾಗಿರುತ್ತೆ ಅಂತ ಅರ್ಥ ಅಷ್ಟೆ. ಛಂದ ಪೂರ್ಣವಾಗಿರುತ್ತೆ ಅಂತ ಅರ್ಥ ಅಷ್ಟೆ. ನೋಡಿ, ಪ್ರತಿಯೊಂದು ಋಗ್ವೇದದ ಮಂತ್ರಗಳೂ ಕೂಡ ಅದೇನಾಗಿರುತ್ತೆ? ಛಂದೋಬದ್ಧವಾಗಿ ಇರ್ತವೆ. ಯಾವ ಮಂತ್ರ ತಗೊಳ್ಳಿ. ಅದಕ್ಕೋಸ್ಕರವೇ ಋಗ್ವೇದದಲ್ಲಿ ಒಂದು ಪದ್ಧತಿ ಇದೆ. ಏನು? ಈಗ ಎಷ್ಟೋ ಜನ ಅದನ್ನು ಅನುಸರಿಸೋದಿಲ್ಲ. ಏನೋ ಒಂದು ಕಾಲದ ಒಂದು ಇದೋ ಏನೋ ಗೊತ್ತಿಲ್ಲ. ಏನು ಅಂದರೆ ಪ್ರತಿಯೊಂದು ಮಂತ್ರಕ್ಕೂ ಕೂಡ ಆ ಮಂತ್ರವನ್ನು ಹೇಳುವಾಗ ನೀವು ಏನು ಮಾಡಬೇಕು ಅಂತ, ಅನುವಾಕದ ಮಂತ್ರಗಳನ್ನು ಹೇಳುವಾಗ ಅಲ್ಲಿ ಆ ಮಂತ್ರಕ್ಕೆ ದ್ರಷ್ಟಾರನಾದ ಋಷಿ ಯಾರು, ಆಮೇಲಿಂದ ಅದಕ್ಕೆ ದೇವತೆ ಯಾರು, ಋಷಿ, ದೇವತೆ, ಮತ್ತೆ ಅದರ ಛಂದಸ್ಸು ಏನು, ಯಾವ ಛಂದಸ್ಸಿನಲ್ಲಿ ನಿಬದ್ಧವಾಗಿದೆ, ಎಷ್ಟು ಅಕ್ಷರ ಇದೆ, ಇವೆಲ್ಲ. ಮತ್ತೆ ಆ ಮಂತ್ರವನ್ನು ನಾವು ಎಲ್ಲಿ ವಿನಿಯೋಗ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಎಲ್ಲಿ? ಇಷ್ಟೂ ಕೂಡ ಋಗ್ವೇದ ಮಂತ್ರವನ್ನು ಹೇಳುವಾಗ ಹೇಳಿಕೊಂಡೇ ಹೇಳಬೇಕು. ಅದು ನಿಯಮ. ಆದರೆ ಇವತ್ತು ಬಹಳ ಜನ ಅದನ್ನೇನು ಹೇಳ್ತಾ ಇಲ್ಲ. ಪೂಜೆ ಎಲ್ಲ ಮಾಡ್ತಾರೆ, ಋಗ್ವೇದ ಮಂತ್ರ ಹೇಳ್ತಾರೆ. ಯಾರು ಒಬ್ಬರು ಈ ಥರ ಕೇಳಿದ್ದೀರಾ? ಇಲ್ಲ. ಈಗ ನೋಡಿ, ಒಂದು ಹಾಲು ಅಭಿಷೇಕ ಬಂತು, ಇದೆಲ್ಲ ಇದು ಸುಮ್ಮನೆ ತಿಳ್ಕೊಂಡಿದ್ರೆ ಒಳ್ಳೇದಷ್ಟೇ. ಯಾಕಿಲ್ಲಿ ಅಂತಂದರೆ ಋಗ್ವೇದದಲ್ಲಿ ಹೇಳಬೇಕು ಅಂತ. ಈಗ ನಾವು ನೋಡಿ ಅಭಿಷೇಕ ಮಾಡ್ತೇವೆ ಅಥವಾ ಇನ್ನೊಂದು ಮಾಡ್ತೇವೆ. ಇಲ್ಲ ಮೊದಲನೇ ಮಂತ್ರನೇ ತಗೊಳ್ಳಿ, ಅಗ್ನಿಮೀಳೆ ಪುರೋಹಿತ ಮಂತ್ರ ಇರ್ತಕ್ಕಂಥ. ಅಲ್ಲಿ ಏನು ಮಾಡ್ಬೇಕು ನಾವು? ಅಗ್ನಿಮೀಳೆ ಪುರೋಹಿತ ಮಂತ್ರವನ್ನು ಹೇಳುವಾಗ ಅಗ್ನಿಮೀಳೆ ಇತಿ ಅವನೇನು, ಅದಕ್ಕೆ ಮಧುಚ್ಛಂದ ಋಷಿ, ಅದಕ್ಕೆ ಋಷಿ ಯಾರು? ಮಧುಚ್ಛಂದ. ಆಮೇಲೆ ಅಗ್ನಿರ್ದೇವತಾ, ಅಗ್ನಿ ದೇವತೆಯಲ್ಲಿ ಗಾಯತ್ರಿ ಛಂದ, ಗಾಯತ್ರಿಯ ಛಂದಸ್ಸು. ಮತ್ತು ವಿನಿಯೋಗ ಎಲ್ಲಿ? ನಾವು ದಿನ ಪಾರಾಯಣ ಮಾಡುವಾಗ ವಿನಿಯೋಗ, ಅದು ಪಾರಾಯಣದಲ್ಲಿ ಪಾರಾಯಣೇ ವಿನಿಯೋಗ. ಇಷ್ಟು ಹೇಳಿ
ಅಗ್ನಿಮೀಳೆ ಅಲ್ಲಿ ಮತ್ತೆ ಆ ಅನುವಾಕದಲ್ಲಿ ಎಷ್ಟು ಎಷ್ಟು ಮಂತ್ರಗಳಿದೆ, ಎಷ್ಟು ಸೂಕ್ತಗಳಿವೆ ಅಂತ ಹೇಳಿ ಅಗ್ನಿಮೀಳೆ ಇತಿ ನವರ್ಚಸ್ಯ ಸೂಕ್ತ 9 ಮಂತ್ರ ಇದೆ ಅನುವಾಕದಲ್ಲಿ. ನವರ್ಚಸ್ಯ ಸೂತ್ರ ಅಗ್ನಿರ್ದೇವತಾ ಮಧುಚ್ಛಂದ ಋಷಿ ಅಗ್ನಿರ್ದೇವತಾ ಗಾಯತ್ರಿ ಛಂದ. ಮತ್ತೆ ಹೋಮ ಅದು ಯಾವ ವಿನಿಯೋಗ ಸಂದರ್ಭದಲ್ಲಿ ಹೇಳ್ತಾರೆ. ಹಾಲಭಿಷೇಕ ಮಾಡ್ತಾ ಇದ್ದೇವೆ, ಪಂಚಾಮೃತಾಭಿಷೇಕ, ಹಾಲಭಿಷೇಕ ತಗೊಳ್ರಿ ಮಾಡ್ರಿ ಅಂತಂತಾರೆ ಪುರೋಹಿತರು. ಏನು ಮಾಡ್ತಾರೆ? ಆಪ್ಯಾಯ ಸ್ವಸಮೇ ಹೇತುತೆ ವಿಶ್ವತ ಸ್ತೋಮ ವೃಷ್ಣ್ಯಂ ಭವಾವ ಹೇಳ್ಬಿಡ್ತಾರೆ. ನಿಯಮದ ಪ್ರಕಾರ ಏನು ಮಾಡಬೇಕು ಅದಕ್ಕೆಲ್ಲ ಹೇಳಬೇಕು. ಆಪ್ಯಾಯ ಸ್ವೇತಿ ಗೌತಮ ಸೋಮೋ ಗಾಯತ್ರಿ. ಆಪ್ಯಾಯ ಸ್ವಾನೋ ಮಂತ್ರಕ್ಕೆ ಗೌತಮ ಋಷಿ. ಮತ್ತೆ ಯಾವುದು? ಈ ಸೋಮದೇವ ಅಂತಕ್ಕಂಥವನು ದೇವತೆ. ಗಾಯತ್ರಿ ಅಂತಕ್ಕಂಥದ್ದು ಛಂದಸ್ಸು. ಎಲ್ಲಿ? ಅಭಿಷೇಕೆ ವಿನಿಯೋಗ. ಅದು ಈ ಯಾವುದದು? ಕ್ಷೀರಾಭಿಷೇಕೆ ವಿನಿಯೋಗ. ಇಷ್ಟು ಹೇಳಿ ನಾವು ಈ ಒಂದು ಆಪ್ಯಾಯ ಸಸಮೇ ಏತುತೆ ವಿಶ್ವತ ಸ್ತೋಮ ವೃಷ್ಣ್ಯಂ ಭವ ವಾಜಸ್ಯ ಸಂಗತೆ ಅಂತ ಹೇಳಿ ಅಭಿಷೇಕ ಮಾಡಬೇಕು. ಯಾರು ಹೇಳ್ತಾರೆ? ಹೇಳೋದಿಲ್ಲ. ಅಲ್ಲಿ ಏನಾಯಿತು? ನಿಯತಾಕ್ಷರಾವಸಾನ ಋಕ್. ಋಕ್ ಅಂತಂದ್ರೆ ಸೀಲಿಂಗ. ನಿಯತಾಕ್ಷರಾವಸಾನ ಋಕ್. ಇಲ್ಲಿ ಹೇಳ್ತಾ ಇದ್ದಾರೆ ಯಜುಹು ಇತಿ. ನೋಡಿ, ಶಂಕರ ಭಗವತ್ಪಾದರಿಗೆ ಎಲ್ಲಿ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಅವರು ಅಲ್ವಾ? ಅದಕ್ಕೋಸ್ಕರ ಅನಿಯತಾಕ್ಷರ ಪಾದಾವಸಾನೋ ಮಂತ್ರ ವಿಶೇಷ. ಋಗ್ವೇದದಲ್ಲಿ ಎಲ್ಲ ನಿಯತಾಕ್ಷರ, ಇಷ್ಟು ಛಂದಸ್ಸು ಎಲ್ಲ ಇಷ್ಟು ಅಕ್ಷರ ಇವೆ. ಯಜುರ್ವೇದದಲ್ಲಿ ಈ ನಿಯಮ ಇಲ್ಲ, ಉದ್ದಕ್ಕೂ ಇರುತ್ತೆ. ಸುಮ್ಮನೆ ಒಂದೇ ಎಷ್ಟು ಅಕ್ಷರ ಇಲ್ಲ, ನಿಯಮ ಇಲ್ಲ, ಏನೂ ಇಲ್ಲ. ಎಲ್ಲಿ? ಯಜಸ್ಸಿನಲ್ಲಿ. ಅದಕ್ಕೇನು ಅನಿಯತಾಕ್ಷರ, ಇಂಥದಕ್ಕೆ ಯಜಸ್ಸು ಅಂತ ಹೇಳ್ತಾರೆ. ಮತ್ತು ತಜ್ಜಾತೀಯ ವಚನ ಯಜುಶಬ್ದ ಅಂದರೆ ಆ ಜಾತಿಗೆ ಸೇರಿರುವಂಥ ಎಲ್ಲ ಮಂತ್ರಗಳನ್ನು ಸೇರಿ ಏಕವಚನ ಪ್ರಯೋಗ ಮಾಡಿ ಯಜುಹು ಅಂತ ಹೇಳಿದ್ದಾರೆ. ಯಜುಹು ಅಂತ ಹೇಳಿದ್ರೆ ಕೇವಲ ಒಂದೇ ಮಂತ್ರ ಅಂತ ಅಲ್ಲ, ಆ ಜಾತಿಗೆ ಅಂದ್ರೇನು? ಅನಿಯತಾಕ್ಷರಾವಸಾನ, ಯಾವ ನಿಯಮವೂ ಇಲ್ಲದ ಒಂದು ಪದ್ಧತಿ ಇದೆಯಲ್ಲ, ಉದ್ದಕ್ಕಿರುತ್ತಲ್ಲ, ಆ ಗುಂಪಿಗೆ ಸೇರಿದಂಥ ಎಲ್ಲ ಮಂತ್ರಗಳು ಅಂತ ಅರ್ಥ. ತಸ್ಯ ಶಿರಸ್ತ್ವಂ ಪ್ರಾಧಾನ್ಯಾತ್. ತಸ್ಯ ಶಿರಸ್ತ್ವಂ ಪ್ರಾಧಾನ್ಯಾತ್. ಈ ಯಜಸ್ಸೇ ಇವನಿಗೆ, ಯಾರಿಗೆ? ಮನೋಮಯಾತ್ಮನಿಗೆ ಶಿರಸ್ಸು ಅಂದರೆ ತಲೆ. ಯಾಕೆ? ಪ್ರಧಾನವಾಗಿರತಕ್ಕಂಥದ್ದು. ಯಜಸ್ಸು ಅಂತಕ್ಕಂಥದ್ದು ಪ್ರಧಾನವಾಗಿರತಕ್ಕಂಥದ್ದು. ಯಜಸ್ಸು ಯಾವುದು? ಯಜುರ್ವೇದ ಮಂತ್ರಗಳು. ಯಜುರ್ವೇದ ಮಂತ್ರ ಪ್ರಧಾನವಾಗಿರತಕ್ಕಂಥದ್ದು ಎಲ್ಲ ಕರ್ಮದಲ್ಲಿಯೂ ಕೂಡ. ಯಾತಕ್ಕೆ ಅಂದರೆ ಅವನೇ ಅಧ್ವರ್ಯು. ಯಜುರ್ವೇದವನ್ನು ಅಧ್ಯಯನ ಮಾಡಿ ಆ ಒಂದು ಕರ್ಮದಲ್ಲಿ ಕೂತ್ಕೊಂಡಿರ್ತಾನೆ ಅಧ್ವರ್ಯು. ಅವನೇ ಬಹಳ ಮುಖ್ಯನಾದವನವನು. ಎಲ್ಲ ಆಹುತಿ ಕೊಡ್ತಕ್ಕಂಥವನು ಅವನೇ. ಹೌದು ತಾನೆ? ಹಾಗಾಗಿ ಪ್ರಾಧಾನ್ಯ ಇದೆಯಲ್ಲ, ಅದಕ್ಕೆ ಯಜಸ್ಸು ಪ್ರಧಾನ. ಆದ್ದರಿಂದ ಅದಕ್ಕೆ ತಲೆ ಅಂತ ಹೇಳಿದರು. ತಲೆ ಪ್ರಧಾನ ತಾನೇ, ಪ್ರಧಾನಿ ಅಂತ ಹೇಳಿದ್ರು. ಪ್ರಾಧಾನ್ಯ ಇಲ್ಲೇ ಹೇಳ್ಬಿಟ್ಟೆ. ಪ್ರಾಧಾನ್ಯಂಚ ಯಾಗಾದವು ಸನ್ನಿಪತ್ಯ ಉಪಕಾರಕತ್ವಾತ್. ಇಲ್ಲಿ ಏನಾಯಿತು? ಈ ಯಾಗವೇ ಮುಂದೆ ಎಲ್ಲ ಕರ್ಮಗಳು. ನಾವು ಯಾಗ ಹೋಮ ಎಲ್ಲ ಮಾಡ್ತೀವಲ್ಲ, ಆಗ ಯಾಗಾದ ಸನ್ನಿಪತ್ಯ ಉಪಕಾರಕತ್ವ. ಈ ಸನ್ನಿಪತ್ಯ ಅಂತಂದ್ರೆ ಏನು? ಸಾಕ್ಷಾತ್ತಾಗಿನೇನು? ನೇರವಾಗಿ ಇದು ಉಪಕಾರಕವಾಗಿದೆ. ಯಾವುದು? ಯಜುರ್ವೇದದ ಮಂತ್ರಗಳು. ಯಜುರ್ವೇದದ ಮಂತ್ರವನ್ನು ಹೇಳಿ ಸಾಕ್ಷಾತ್ತಾಗಿ ನೇರವಾಗಿ ಅವನು ಹೋಮವನ್ನು ಮಾಡ್ತಾನೆ. ಆದ್ದರಿಂದ ಇದಕ್ಕೆ ಶಿರಸ್ಸು. ಏನು ಹೋಮ ಮಾಡ್ತಾರೆ? ಯಜುಷಾಹಿ ಹವಿರ್ದೀಯತೆ ಸ್ವಾಹಾಕಾರಾದಿನ. ಈ ಯಜುರ್ವೇದ ಮಂತ್ರದಿಂದ ಹವಿಸ್ಸನ್ನು ಕೊಡ್ತಾರೆ. ಯಾವುದು? ಸ್ವಾಹಾಕಾರಾದಿನ. ಸ್ವಾಹ ಅಂತ ಕೊನೆ ಹೇಳ್ತಾರಲ್ಲ, ಸ್ವಾಹಾಕಾರ ಮೊದಲಾದ ಹವಿಸ್ಸನ್ನು ಕೊಡ್ತಾರೆ. ಅದಕ್ಕೆ ಪ್ರಧಾನ ಇದು. ವಾಚನಿಕೀವ ಶಿರ ಆದಿಕಲ್ಪನಾ ಸರ್ವತ್ರ. ಅಥವಾ ಈ ವಚನದ ಒಂದು ಬಲದಿಂದ, ಯಾವುದು? ಆ ಅಕ್ಷರ ಒಂದು ಪದಗಳಿದೆಯಲ್ಲ,
ಅದರ ಬಲದಿಂದಲೂ ಕೂಡ ಶಿರಾದಿ ಕಲ್ಪನಾ ಸರ್ವತ್ರ. ಏನು ಅದರ ಬಲದಿಂದ ಅಂದರೆ, ಅದರ ಬಲದಿಂದ ಅಂತಂತಂದರೆ ಆ ಪದಗಳಿರ್ತಾವಲ್ಲ, ಆ ಅಕ್ಷರಗಳು ಅಂತ ಹೇಳೋಣ, ಅಕ್ಷರಗಳಿರ್ತಾವಲ್ಲ, ಅದು ಏನಾಗಿದೆ ಗೊತ್ತೇನು, ಇಂತಿಂಥ ಅಕ್ಷರ ನಮ್ಮ ಬಾಳಿಂದ ಹೊರಡುತ್ತಲ್ಲ, ಇಂತಿಂಥ ಸ್ಥಾನದಿಂದಲೇ ಅದು ಉದ್ಭವ ಆಗಬೇಕು. ಹೌದು ತಾನೆ? ಕಂಠ್ಯ, ಓಷ್ಟ್ಯ, ತಾಲವ್ಯ ಅಂತೆಲ್ಲ ವ್ಯಾಕರಣದಲ್ಲಿ ಬರುತ್ತಲ್ಲ, ಅಲ್ಲಿಂದಲೇ ಹೊರಡಬೇಕು ಆ ಅಕ್ಷರಗಳು. ಅಂದ್ರೇನು, ಅಷ್ಟು ಸ್ಫುಟವಾಗಿ ಹೊರಡಬೇಕು. ಅದಕ್ಕೋಸ್ಕರನೇ ಏನು ಹೇಳ್ತಾರೆ, ಈ ವೇದ ಮಂತ್ರವನ್ನು ದಿವಸಾಗಲೂ ಕೂಡ ಒಂದು ಅರ್ಧ ಗಂಟೆ ಪಾರಾಯಣ ಮಾಡಿಬಿಟ್ರೆ, ಅಂದರೆ ಇವಾಗ ಪಾರಾಯಣ ಮಾಡೋ ಥರ ಅಲ್ಲ, ಹೀಗೆ ಯಾವುದು ಈ ಒಂದು ಸ್ಥಾನ, ಪ್ರತಿಯೊಂದು ಅಕ್ಷರ ಎಲ್ಲಿಂದ ಎಷ್ಟು ಉಸಿರು ಕೊಟ್ಟು, ಅಂದರೆ ಎಷ್ಟು ಜೋರಾಗಿ ಒತ್ತಿ ಅಥವಾ ಮೆಲ್ಲಿಗೆ, ನಿಯಮ ಇದೆ, ಪ್ರತಿಯೊಂದು ನಿಯಮ ಇದೆ, ಅದನ್ನ ಹೇಳಬೇಕು. ಅದೇ ಥರ ಹೇಳಿದ್ರೆ ಅವನಿಗೆ ಯಾವ ರೋಗನೂ ಬರೋಲ್ಲ ಅಂತಾರೆ. ಏನು ಇದಕ್ಕೇನು ಕಾರಣ ಅಂದರೆ ನೋಡಿ, ಆಯಾಯ ಸ್ಥಾನದಿಂದ ಹೊರಟಾಗ ಅದು ಕ ಪ ಎಲ್ಲ ಅಕ್ಷರ ಇದೆ, ಪ ಅಂತ ಪುಸ್ತಕ ಅದು ಹೊರಟಾಗ ಆಯಾಯ ಸ್ಥಾನವನ್ನು ಅದು ಏನು ಮಾಡುತ್ತೆ, ಈ ಉದ್ದೀಪ್ಯಗೊಳಿಸುತ್ತೆ. ಅದು ಆ ಒಂದು ಉದ್ದೀಪನ ಮಾಡುತ್ತೆ. ಅಲ್ಲಿಗೆ ಯಾವ ಒಂದು ತೊಂದರೆಯೂ ಬರೋದೇ ಇಲ್ಲ, ಯಾಕೆಂದರೆ ಎಕ್ಸರ್ಸೈಸ್ ಇದ್ದಾಗ ಅದು. ಆದ್ದರಿಂದ ಏನಾಗುತ್ತೆ, ಅವನಿಗೆ ಯಾವ ರೋಗವಾಗಲಿ ಜನ ಬರೋದೇ ಇಲ್ಲ ಅಂತ ಹೇಳ್ತಾ ಇರಲಿ, ಅದು ಬೇರೆ ವಿಚಾರ. ಮತ್ತು ಮನಸ್ಸೋ ಹಿ ಸ್ಥಾನ ಪ್ರಯತ್ನ ನಾದ ಸ್ವರ ವರ್ಣ ಪದ ವಾಕ್ಯ ವಿಷಯ ತತ್ಸಂಕಲ್ಪಾತ್ಮಿಕ ತದ್ಭಾವಿತಾವೃತ್ತಿ ಶ್ರೋತ್ರಾದಿ ಕರಣದ್ವಾರ ಯಜುಸ್ಸಂಕೇತ ವಿಶಿಷ್ಟ ಯಜುಹು ಇತ್ಯುಚ್ಯತೆ. ಎಷ್ಟು ವಿವರಣೆ ಕೊಡ್ತಾರೆ ನೋಡಿ. ಏನು ಇದು ಮನಸ್ಸಿನಿಂದ ಇದು ಬಾಯಿಂದ ಗಟ್ಟಿಯಾಗಿ ಹೇಳ್ಬೋದು, ಅದೊಂದು. ಮನಸ್ಸಿನಿಂದ ಏನಾಗುತ್ತೆ, ಸ್ಥಾನ ಪ್ರಯತ್ನ ಇದೆ. ಪ್ರಯತ್ನ ಅಂದರೆ ಎಷ್ಟು ಉಸಿರು ಕೊಡಬೇಕು, ಎಷ್ಟು ಜೋರಾಗಿರಬೇಕು. ಅಗ್ನಿಮೀಳೆ ಪುರೋಹಿತಂ ಇದೆಲ್ಲ ಇದೆಯಲ್ಲ, ಈ ಒಂದು ಇದು ಪ್ರಯತ್ನ, ಸ್ಥಾನ ಪ್ರಯತ್ನದಲ್ಲೂ ಕೂಡ ಇದು ಆಭ್ಯಂತರ ಪ್ರಯತ್ನ ಅಂತ ಹೀಗೆ ಅದು ವಿಶೇಷಗಳಿದೆ. ಆ ನಾದ, ಸ್ವರ, ವರ್ಣ, ಪದ, ವಾಕ್ಯ ವಿಷಯ ಇವೆಲ್ಲವೂ ಕೂಡ ತತ್ಸಂಕಲ್ಪಾತ್ಮಿಕ, ಆ ಒಂದು ಸಂಕಲ್ಪ ರೂಪದಿಂದ ಇರತಕ್ಕಂಥ ತದ್ಭಾವಿತ ವೃತ್ತಿ. ಅಂದರೆ ಆ ಒಂದು ಭಾವದಿಂದ ಭಾವಿತನಾಗಿ, ಆ ಭಾವದಿಂದ ಅದು ಬಹಳ ಮುಖ್ಯ ಭಾವ, ಅದು ಮುಖ್ಯ ಭಾವಿತನಾಗಿ ಏನಾಗುತ್ತೆ, ಶ್ರೋತ್ರಾದಿ ಕರಣದ್ವಾರ ಅಂದ್ರೇನು, ಕಿವಿಯೇ ಮುಂತಾದ ಎಲ್ಲ ಕರಣದ ಮುಖಾಂತರ ಯಜು ಸಂಕೇತ ವಿಶಿಷ್ಟ, ಅಂದರೆ ಆ ಮಂತ್ರ ಇದೆಯಲ್ಲ ಅದರ ಸಂಕೇತ ವಿಶಿಷ್ಟವಾದ ಸಂಕೇತ ಒಂದೊಂದಕ್ಕೂ ಆ ಒಂದು ಕ್ರಮದಲ್ಲಿ ಬರತಕ್ಕಂತಹ ಮಂತ್ರಗಳಿಗೆ ಹೆಸರಾಯಿತು ಯಜಸ್ಸು ಅಂತ. ಇದೇ ರೀತಿ ಯಜಸ್ಸು ಇವರು ಶಿರ. ಇದೇ ರೀತಿ ಏವಂ ಋಕ್ ಇದೆ, ಋಗ್ವೇದ ಮಂತ್ರಗಳು ಏನು ಹೇಳಿದ್ದೆ ನಾನು. ಇದು ಅನಿಯತಾಕ್ಷರಾವಸಾನ ಯಜು, ಅದು ನಿಯತಾಕ್ಷರಾವಸಾನ ಋಕ್. ಇದು ಋಕ್ ನಿಯತಾಕ್ಷರಾವಸಾನ, ಇದು ಏವಂ ಸಾಮ. ಇದೇ ರೀತಿ ಸಾಮನು ಕೂಡ. ಸಾಮ ಏನು, ಅದು ನೋಡಿ, ಈ ಯಜುರ್ವೇದದಲ್ಲಿ ಋಗ್ವೇದದಲ್ಲಿ ಯದ್ಯಪಿ ಪ್ರಮುಖವಾಗಿ 4 ಸ್ವರ ಇರತಕ್ಕಂಥದ್ದು. ಯಜುರ್ವೇದದಲ್ಲಿ 4 ಅಂದರೆ ಅದು ದೀರ್ಘ ಸ್ವರಿತ ಸೇರಿ 5 ಮಾಡ್ತಾರೆ. ದೀರ್ಘ ಸ್ವರಿತನ ಬಿಟ್ಬಿಟ್ರೆ ಯಜುರ್ವೇದದಲ್ಲೂ 3 ಸ್ವರಗಳಿದೆ. ಹೌದು ತಾನೆ? ಉದಾತ್ತ, ಅನುದಾತ್ತ, ಸ್ವರಿತ. ಇಲ್ಲಿ ಉದಾತ್ತ, ಅನುದಾತ್ತ, ಸ್ವರಿತ, ದೀರ್ಘ ಸ್ವರಿತ ಮತ್ತು ಇನ್ನೊಂದು ಪ್ರಚಯ ಅಂತಕ್ಕಂಥ ಸ್ವರ ಇದೆ. ಅದೆಲ್ಲ ಇರಲಿ, ಅದು ಇವಾಗ ಅದಕ್ಕೆ ವಿವರಣೆ ಬೇರೆ ಕೊಡಬೇಕಾದ್ರೆ ಇರಲಿ. ಅದು ಇದು ಈ ಮತ್ತು ಸಾಮಕ್ಕೇನು ಅಂದರೆ ನೋಡಿ, ಒಂದರಲ್ಲಿ 3 ಸ್ವರಗಳು, ಇನ್ನೊಂದರಲ್ಲಿ 4 ಸ್ವರಗಳು, ಸಾಮದಲ್ಲಿ 7 ಸ್ವರಗಳು.
ಸಾಮವೇದದಲ್ಲಿ ಸಪ್ತಸ್ವರ ಅಂತಲ್ಲ ಸಂಗೀತ ಹೇಳ್ತಾರೆ, 7 ಸ್ವರಗಳ ಪ್ರಯೋಗವಾಗುತ್ತೆ. ಹಾಗಾಗಿ ಅದಕ್ಕೆ ಸಾಮ ಸಮ ಏವಂಚ ಮನೋವೃತ್ತಿತ್ವೇ ಮಂತ್ರಾಣ ವೃತ್ತಿರೇವ ಆವರ್ತ್ಯತೆ. ಹೀಗೆ ಮನೋವೃತ್ತಿತ್ವೇ ಮನಸ್ಸಿನಿಂದ ಹೇಳ್ತಾ ಇದ್ದಾನೆ ಅಂದ್ರೆ ಏನು, ಆ ಮಂತ್ರಗಳ ವೃತ್ತಿ. ವೃತ್ತಿ ಅಂದ್ರೆ ಏನು, ಆ ಒಂದು ವೈಬ್ರೇಷನ್ ಅಂತ ಏನು ಹೇಳ್ತಾರೆ ಅದು ಆವರ್ತ್ಯತೆ, ಪುನಃ 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 ಮತ್ತೆ ಮತ್ತೆ ಹೇಳಬೇಕು. ಈ ಮಂತ್ರಗಳನ್ನು ಅಷ್ಟೇ, ಈ ಪಾರಾಯಣ ಕ್ರಮದಲ್ಲಿ ಹೇಳೋದಾದರೆ ಮತ್ತೆ 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 ಹೇಳ್ತಾರೆ ಆ ಪದಗಳನ್ನು. ಈಗ ಉದಾಹರಣೆಗೆ ನೋಡಿ, ಒಂದು ಮಂತ್ರವನ್ನ ಘನಾಂತವಾಗಿ ಹೇಳ್ತಾರೆ, ಮತ್ತೆ ಪದಪಾಠ ಕ್ರಮದಲ್ಲೂ ಹೇಳ್ತಾರೆ. ಈ ಎಲ್ಲ ಕ್ರಮ 8 ವಿಕೃತಿ ಅಂತ ಹೇಳ್ತಾರೆ. ಅದು ಇನ್ನೊಂದು ದಿವಸ ಹೇಳ್ತೇನೆ. 8 ವಿಕೃತಿಗಳು ಅಂತ ಪ್ರತಿಯೊಂದು ಮಂತ್ರಗಳಿಗೂ ಕೂಡ ಇರುತ್ತೆ. ಏನು ಅದರಲ್ಲಿ ಕೊನೆಯದು ಘನಾಂತವಾಗಿ ಹೇಳ್ತಾರೆ. ಜಟಾಮಾಲಾ ಶಿಖಾರೇಖ ಧ್ವಜೋ ದಂಡೋ ರಥೋ ಘನಃ ಅಂತ 8 ವಿಕೃತಿಗಳು. ಘನದಲ್ಲಿ ಏನು ಮಾಡ್ತಾರೆ ಗೊತ್ತೇನು, ಪದೇ 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 ಆವೃತ್ತಿ 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 ಹೀಗೆ ಅದು ಆ ಒಂದು ಮಂತ್ರ ಹೇಳಬೇಕಾದ್ರೆ ನಿಮಗೆ ಒಂದು 10 ನಿಮಿಷ ಬೇಕು. ಹಾಗೆ ಇಲ್ಲಿ ಆವರ್ತತೆ ಇದು ಮಾನಸೋ ಜಪ. ಇದನ್ನ ಮಾನಸಿ ಒಂದು ವೃತ್ತಿ, ಇದು ಮಾನಸಿ ವೃತ್ತಿ, ಇದು ಮಾನಸೋ ಜಪ ಅಂತ ಹೇಳಿ. ಅನ್ಯಥಾ ಅವಿಷಯತ್ವಾತ್ ಮಂತ್ರೋ ನಾವರ್ತಯಿತು ಶಕ್ಯ. ಅದಿಲ್ಲದೆ ಹೋಗ್ಬಿಟ್ರೆ ಏನಾಗುತ್ತೆ, ಈ ಮಂತ್ರಕ್ಕೆ ಆವರ್ತನೆ ಮಾಡಬೇಕಲ್ಲ, ಏನು ಪುನಃ 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 ಹೇಳಬೇಕಲ್ಲ, ಅದಕ್ಕೆ ಅರ್ಥ ಹೊರಟೋಗ್ಬಿಡುತ್ತೆ. ಅದಕ್ಕೇನು ವಿಷಯವೇ ಇರೋದಿಲ್ಲ, ಏನು ಅದು ಇಲ್ಲದೆ ಹೋಗ್ಬಿಟ್ರೆ. ಹಾಗಾಗಿ ಘಟಾಧಿಪತ್ತು ಒಂದು ಮಡಕೆ ಥರ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಅದಕ್ಕೇನಿದೆ ಆವರ್ತನ ಮಾಡೋದಕ್ಕೆ, ಅದಕ್ಕೇನಿದೆ, ಅದಕ್ಕೇನೂ ಇಲ್ಲ. ಆದ್ದರಿಂದ ಈ ಒಂದು ಆವರ್ತನೆ ಮಾಡಿ ಹೇಳ್ತಕ್ಕಂಥ ಒಂದು ಕ್ರಮ ಇದೆ, ಅದನ್ನು ಮಾನಸೋ ಜಪ ಉಚ್ಯತೆ. ಅದು ಮಾನಸಿಕವಾದ ಜಪ ಅಂತ ಹೇಳ್ತಾರೆ. ಮಂತ್ರಾವೃತ್ತಿಶ್ಚ ಚೋದ್ಯತೆ ಬಹುಶಃ ಕರ್ಮಸು ಅಂತೂ ಈ ರೀತಿ ಮಂತ್ರವನ್ನು ಆವೃತ್ತಿ ಮಾಡಬೇಕು ಎಂಬುದಾಗಿ ಎಲ್ಲ ಕರ್ಮಗಳಲ್ಲಿಯೂ ಕೂಡ ಇಲ್ಲಿ ಹೇಳ್ತಕ್ಕಂಥದ್ದು ಒಂದು ಪರಿಪಾಠ ಇದೆ, ವಿಧಿ ಇದೆ. ಇವತ್ತಿಗೂ ಕೂಡ ಮಾಡ್ತಾರೆ ನೋಡಿ. ಒಂದು ಕರ್ಮ ಅಂದರೆ ಒಂದು ಹೋಮ ಮಾಡಬೇಕು ಅಂತ ಇಟ್ಕೊಳ್ಳಿ. ಒಂದು ಹೋಮ ಮಾಡಬೇಕು ಅಂತ ಇಟ್ಕೊಂಡ್ರೆ ಯಾವುದೋ ಒಂದು ಹೋಮ, ಉದಾಹರಣೆಗೆ ಒಂದು ಧನ್ವಂತರಿ ಹೋಮ ಮಾಡ್ತೀರಿ ಅಂತ ಇಟ್ಕೊ, ಆರೋಗ್ಯ ಬೇಕು. ಧನ್ವಂತರಿ ಹೋಮ ಮಾಡಬೇಕಾದರೆ ಏನು ಮಾಡಬೇಕು, ಬರೀ ಹೋಮ ಮಾಡಿಬಿಟ್ರೆ ಆಗೋದಿಲ್ಲ. ಇದು ಪ್ರತಿಯೊಂದಕ್ಕೂ ಇದೆ, ಈಗಲೂ ಮಾಡ್ತಾರೆ. ಅವ್ರೇನು ಹೇಳ್ತಾರೆ, ಯಾರನ್ನೋ ಕರೆಸ್ತೀರಿ, ಕೇಳಿದ್ರೆ ಧನ್ವಂತರಿಪ್ಪ ಮಾಡ್ಬೇಕು ಸ್ವಾಮಿ ಅಂದರೆ, ಓ ಆಯಿತು ಸ್ವಾಮಿ ಮಾಡಿ. ಏನು ಮಾಡಬೇಕು ಅದಕ್ಕೆ, ಏನು ಮಾಡಬೇಕು ಅಂತಂದರೆ ಕನಿಷ್ಠ ಪಕ್ಷ ಅವರು ಅದರ ಮಂತ್ರ ಹೇಳ್ಕೊಡ್ತಾರೆ. ಇದನ್ನು ನೀವು ಎಷ್ಟು ಬಾರಿ ಸ್ವಾಮಿ, 1000 ಬಾರಿ ಕನಿಷ್ಠ ಪಕ್ಷ ಜಪ ಮಾಡಬೇಕು ಅಂತಾರೆ. ಏನು ಆವೃತ್ತಿ, ಜಪ ಮಾನಸೋಭ್ಯ ಆವೃತ್ತಿ ಮಾಡಬೇಕು ಅಂತ ಹೇಳ್ತಾರೆ ನೋಡಿ. 1000 ಸಾರಿ ಆವೃತ್ತಿ ಮಾಡಿದ ನಂತರ ಏನು ಮಾಡಬೇಕು, ಆಮೇಲಿಂದ ಆ ತದ್ದಶಾಂಶ ಅಂದ್ರೇನು, ಎಷ್ಟು ಜಪ ಮಾಡಿರ್ತೀರೋ ಅದರ 10ನೇ ಒಂದು ಭಾಗವನ್ನು ನೀವು ಕರ್ಮದಲ್ಲಿ ವಿನಿಯೋಗಿಸಬೇಕು, ಹೋಮದಲ್ಲಿ. ಆ ಧನ್ವಂತರಿ ಹೋಮ ಅದೇ ಮಂತ್ರ ಹೇಳ್ತಾರಲ್ಲ, ಅದರಲ್ಲಿ ಸ್ವಾಹಾಕಾರದಿಂದ ನೀವು 1000 ಜಪ ಮಾಡಿದರೆ 100 ಆಹುತಿಗಳನ್ನು ಕೊಡಬೇಕು, 100 ಆಹುತಿ ಕೊಡಬೇಕು. 10,000 ಜಪ ಮಾಡಿದರೆ 1000 ಆಹುತಿ ಕೊಡಬೇಕು. ಹಾಗೆ ಏನು ಯಾಕೆ ಹೇಳಿದೆ ಅಂದರೆ, ಮಂತ್ರ ಆವೃತ್ತಿ ಇದೆಯಲ್ಲ, ಅದು ಎಲ್ಲ ಕರ್ಮಗಳಿಂದಲೂ ಕೂಡ ಒಂದು ಥರ ಒಂದು ನಿಯಮದಿಂದ ಅದನ್ನು ಹೇಳ್ತಾರೆ ಅಂತ ಹೇಳಿಬಿಟ್ಟು, ಈ ಆ ಒಂದು ಅಂಗ ಅವಯವ ಇದೆಯಲ್ಲ ಅದನ್ನು ಹೇಳಿದ್ದಾಯಿತು. ಇದನ್ನು ಇನ್ನು ಈ ಮುಂದೆ ಈ ಆವೃತ್ತಿ ವಿಷಯ ಇದೆಯಲ್ಲ, ಅದಕ್ಕೆ 1, 2, 3 ಸಂದೇಹ ಬರುತ್ತೆ. ಅದಕ್ಕೆ ಪರಿಹಾರವನ್ನು ಹೇಳ್ತಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.